ಈ ಎಫೆಸ ಪತ್ರಿಕೆ ನಾವು ಕ್ರಮವಾಗಿ ಧ್ಯಾನ ಮಾಡ್ತಿರುವಾಗ ಇದು ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರಿಗೆ ಉತ್ತಮ ರೀತಿಯಲ್ಲಿ ಪ್ರಯೋಜನ ತಂದಿದೆ ಎಂಬುದಾಗಿ ನಾನು ನಂಬ್ತೇನೆ. ಈ ಕಾರ್ಯಕ್ರಮಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ ಮತ್ತು ಇತರಿಗೂ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಈ ಒಂದು ಪ್ರೋಗ್ರಾಮ್ ಬಗ್ಗೆ ತಿಳಿಯಪಡಿಸಿ ಅವರು ಸಹ ಈ ಪ್ರೋಗ್ರಾಮ್ ಕೇಳುವಂತೆ ನಿಮ್ಮ ಜವಾಬ್ದಾರಿಕೆಯಲ್ಲಿ ಇತರಿಗೂ ಹಂಚಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮತ್ತು ಅನೇಕರು ಫೋನ್ ಮೂಲಕವಾಗಿ ಪ್ರಾರ್ಥನೆಗಾಗಿ ಕೇಳಿದ್ದೀರಿ. ಇದಕ್ಕಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನೂ ಯಾರಿಗಾದರೂ ಪ್ರಾರ್ಥನೆ ವಿಷಯಗಳಿರುವುದಾದರೆ ಕೊಡಲ್ಪಟ್ಟಿರುವಂಥ ಫೋನ್ಗೆ ನೀವು ತಿಳಿಯಪಡಿಸುವಾಗ, ನೀವು ಕರೆ ನೀಡುವಾಗ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ನಾವು ಹೀಗೆ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆಯ ಮೂಲಕವಾಗಿ ಮತ್ತು ದೇವರ ವಾಕ್ಯಗಳು ತಿಳಿಸುವಾಗ ನಾವು ಪರಸ್ಪರ ಕರ್ತನಲ್ಲಿ ನಾವು ಐಕ್ಯವಾಗಿ ನಾವು ನೆಲೆಗೊಂಡಿದ್ದು ಕರ್ತನು ಬರುವವರೆಗೂ ನಂಬಿಕಸ್ಥರಾಗಿ ಜೀವಿಸಬೇಕಾಗಿದೆ. ನಾವು ಕಳೆದ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದಂಥ ಒಂದು ಪ್ರಾಮುಖ್ಯವಾದ ಸಂಗತಿ ಏನಂದರೆ, ನಾವು ಸುಳ್ಳನ್ನು ಯಾವುದೇ ರೀತಿಯಲ್ಲಿ ನಾವು ಹಿಂಬಾಲಿಸ್ಕೂಡದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿದ ಸಂಗತಿ ಅಂದರೆ, ನಾವು ಹೇಗೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನೂತನ ಜೀವಿತವನ್ನು ಹೊಂದಿರಬೇಕಾದರೆ ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ಸುಳ್ಳಾಡುವುದನ್ನು ಬಿಟ್ಟು ಬಿಡ್ರಿ, ಹಳೆಯ ಸ್ವಭಾವಗಳು, ಹಳೆಯ ಸಂಗತಿಗಳು, ನಾವು ಅನೇಕ ವೇಳೆ ಮೊದಲಿದ್ದಂಥ ಯೇಸು ಕ್ರಿಸ್ತ ನಂಬೋದಕ್ಕಿಂತ ಮುಂಚಿದ್ದಂಥ ಸ್ಥಿತಿ ನಮಗೆ ಇರಕೂಡ್ದು. ಈಗ ನಾವು ಯಾರು ದೇವರ ಮಕ್ಕಳು, ದೇವರ ಸ್ವಭಾವಕ್ಕೆ ತಕ್ಕಾಗಿ ನಡ್ಕೊಳ್ಬೇಕು, ಮಾತಾಡಬೇಕು. ಈ ದಿವಸದಲ್ಲಿ ಅನೇಕ ವೇಳೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥ ಸ್ಥಿತಿಯಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ನೋಡಬೇಕಾದ್ರೆ ಸುಳ್ಳು ಹೇಳಿಕೊಂಡೇ ಎಲ್ಲ ಜನರಿಗೆ ಮೋಸ ಮಾಡಿ ಮುಂದೆ ಬರ್ತಿದ್ದಾರೆ. ಎಲ್ಲಿ ನೋಡಿದರೂ ಸೈತಾನ ಆ ರೀತಿಯಲ್ಲಿ ಕುಟುಂಬಗಳಲ್ಲಿ ಆಗಿರ್ಬೋದು, ಸಭೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಆಫೀಸ್ನಲ್ಲಿರ್ಬೋದು, ಮುಂದೆ ಬರಬೇಕಾದ್ರೆ, ಪ್ರಮೋಷನ್ ಸಿಗಬೇಕಾದ್ರೆ, ಬೇರೆ ಬೇರೆ ಕಾರ್ಯಗಳಾಗಬೇಕಾದ್ರೆ ಏನು ಮಾಡಿ ಸುಳ್ಳು ಹೇಳ್ಕೊಂಡೆ ಎಲ್ಲ ಮೋಸದ ಸಂಗತಿಗಳು ನಡೆಯುತ್ತಾ ಇದೆ. ಆದರೆ ದೇವರು ಎಲ್ಲವನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ನಮ್ಮ ಕೃತಿಗೆ ತಕ್ಕಾಗಿ ದೇವರು ತೀರ್ಪು ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಅಂದರೆ ಮನುಷ್ಯರ ಮುಂದೆ ನಾವು ಒಂದು ವೇಳೆ ಎಲ್ಲ ರೀತಿಯಲ್ಲೂ ಏನಿಲ್ಲ ಎಂಬುದಾಗಿ ಹೇಳ್ಬೋದು. ಆದರೆ ದೇವರು ನಮಗೆಲ್ಲ ವಿಷಯದಲ್ಲೂ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ನ್ಯಾಯ ತೀರಿಸುವಾತನಾಗಿದ್ದಾನೆ. ಜನರನ್ನು ವಂಚಿಸಬಹುದು, ಆದರೆ ದೇವರನ್ನು ವಂಚಿಸೋದಕ್ಕೆ ಯಾರಿಗೂ ಸಾಧ್ಯತೆ ಇಲ್ಲ. ಆತನ ಕಣ್ಣುಗಳು ನಮ್ಮನ್ನು ಯಾವಾಗಲೂ ನೋಡುತ್ತಲೇ ಇದೆ. ಆದರೆ ದೇವರಿಗೆ ಬೇಕಾದದ್ದು ಏನಂದರೆ ಯಥಾರ್ಥರಾಗಿ ನಡ್ಕೊಳ್ಬೇಕು. ಯಥಾರ್ಥ ಚಿತ್ತರಿಗೆ ಏನಂತೆ, ಯಥಾರ್ಥವಂತರಿಗೆ ಏನಂದರೆ ಕತ್ತಲೆಯಲ್ಲಿ ಜ್ಯೋತಿ ಮೂಡ್ತದೆ ಎಂಬುದಾಗಿ ನೋಡ್ತೇವೆ. ನಾವು ಅದಕ್ಕಾಗಿ ನಿಲ್ಲಬೇಕು, ಸತ್ಯಕ್ಕಾಗಿ ನಿಲ್ಲಬೇಕು. ನಾವು ಸುಳ್ಳಿಗಲ್ಲ, ಸುಳ್ಳ ಸಂಗತಿಗಳಲ್ಲ. ಅನೇಕ ವೇಳೆ ಯಾಕೆ ಅನೇಕ ಕುಟುಂಬಗಳು ನಾಶವಾಗಿದೆ, ಯಾಕೆ ಅನೇಕ ಸಂಗತಿಗಳು ಈ ದಿವಸದಲ್ಲಿ ಒಂದು ನಿಜವಾದ ಸಂಬಂಧ ಇಲ್ಲ ಅಂದರೆ ಸುಳ್ಳು ಹೇಳ್ಕೊಂಡು ಎಲ್ಲ ಮೋಸದ ರೀತಿಯಲ್ಲಿ ನಡೆಯುವಾಗ, ಮೋಸಗಳನ್ನು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಅನೇಕ ವೇಳೆ ಈ ದಿವಸದಲ್ಲಿ ಅನೇಕರ ಜೀವಿತ ಏನಂದರೆ ನಾಶನಕ್ಕೆ ಹೋಗಿದೆ. ಯಾವುದೇ ರೀತಿಯಲ್ಲಿ ದೇವರ ಮುಂದೆ ಯಥಾರ್ಥರಾಗಿ ಜೀವಿಸುವ ಸಾಧ್ಯತೆ ಇಲ್ಲ. ಅಂದರೆ ಯಾವಾಗ ಸೈತಾನ ಒಂದು ಸಾರಿ ಸುಳ್ಳು ತಂದಾಗ ಅದಕ್ಕೆ ಇನ್ನೊಂದು ಸುಳ್ಳು ಸೇರಿಸ್ತಾನೆ. ಈ ಸುಳ್ಳಿನಿಂದ ಕಟ್ಟಿಕೊಂಡಂಥ ಮನೆ ಆಗಲಿ, ಸಭೆ ಆಗಲಿ, ಯಾವುದೇ ಸಮಾಜ ಆಗಲಿ, ಯಾವುದೇ ಸ್ಥಿತಿ ಆಗಲಿ ಅದೆಲ್ಲವೂ ಸಾಧ್ಯತೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ದೇವರ ವಾಕ್ಯ ಸತ್ಯ, ಯೇಸು ಕ್ರಿಸ್ತ ಸತ್ಯವಾಗಿದ್ದಾನೆ. ನಾವು ಸತ್ಯಕ್ಕಾಗಿ ನಿಲ್ಲುವಾಗ ಯಾವುದೇ ಬೆಲೆ ಕಟ್ಟುವುದಾದ ನಿಲ್ಲಬೇಕು ಎಂಬುದನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾನೆ. ಈ ದಿನಗಳ ಅನೇಕ ವೇಳೆ ಇಂಥ ಒಂದು ಸೈತಾನ ಇಂಥ ರೀತಿ ಮೋಸದ ರೀತಿಯಲ್ಲಿ ಅನೇಕರನ್ನು ವಂಚಿಸಿ ಕೇಡಿನ ಮಾರ್ಗದಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ. ಅವ್ರ ಬೆಳಕಿನ ಯಾವಾಗ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ, ಅವ್ರ ಬೆಳಕಿಲ್ಲ ಅವರ ಜೀವಿತದಲ್ಲಿ. ಅವ್ರ ಕತ್ತಲೆ ಮರೆ ಮಾಡಿಕೊಂಡೇ ಜೀವಿಸ್ತಾ ಇರ್ತಾರೆ ಯಾವಾಗಲೂ. ಇಂಥ ಒಂದು ಸ್ಥಿತಿಯಲ್ಲಿ ದೇವರ ಮಕ್ಕಳು ಇರ್ಕೂಡ್ದು ಎನ್ನುವಂಥದ್ದೇ ದೇವರ ವಾಕ್ಯ ಹೇಳುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಪೌಲನು ಈ ಎಫೆಸಸ್ಸಿಗೆ ಬರೆಯಬೇಕಾದರೆ ನಾವು ಯಾವುದನ್ನು ಹಿಂಬಾಲಿಸಬೇಕು, ಯಾವುದು ಹಿಂಬಾಲಿಸಬಾರದು, ಅದು ಸ್ಪಷ್ಟವಾದಂಥ ಒಂದು ಅಸ್ಥಿವಾರ ಹಾಕಿ ತಿಳಿಯಪಡಿಸಿದ್ದಾನೆ. ನಾವು ಮುಂದಿನ ವಾಕ್ಯಕ್ಕೆ ನಾವು ಹೋಗೋಣ. ಈ ಸಮಯದಲ್ಲಿ ಅಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 26-27 ವಚನ ಹೀಗೆ ಹೇಳ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಸೂರ್ಯನು ಮುಳುಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನಿಗೆ ಅವಕಾಶ ಕೊಡಬೇಡಿರಿ. ಬಿ ಆಂಗ್ರಿ ಆ್ಯಂಡ್ ಡು ನಾಟ್ ಸಿನ್. ಡು ನಾಟ್ ಲೆಟ್ ದ ಸನ್ ಗೋ ಡೌನ್ ಆನ್ ಯುವರ್ ರಾತ್ nor give place to the devil.
ಈ ವಾಕ್ಯಗಳು ದೇವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಿಸಿಕೊಳ್ಳಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಕ್ರಿಸ್ತಿಯ ಜೀವಿತದ ನಡವಳಿಕೆ, ನಾವು ಜೀವಿಸಬೇಕಾದ ರೀತಿ, ನಾವು ಎಲ್ಲ ವಿಷಯದಲ್ಲೂ ಕರ್ತನೆ ನಂಬಿಗಸ್ತರಾಗಿ ಭಯಭಕ್ತಿಯಿಂದ ಸತ್ಯಕ್ಕನುಸಾರವಾಗಿ ಜೀವಿಸಬೇಕಾಗಿದೆ ಕರ್ತನೆ. ಸುಳ್ಳಿನಿಂದ ಅಲ್ಲ ಕರ್ತನೆ, ನಾವು ಯಥಾರ್ಥರಾಗಿ ನಿನ್ನ ವಾಕ್ಯದ ಸತ್ಯತೆಗೆ ಒಳಪಟ್ಟು ನಮ್ಮ ಜೀವಿತ ಎಲ್ಲದರಲ್ಲಿಯೂ, ನಮ್ಮ ಆಂತರ್ಯ ಜೀವಿತದಲ್ಲಿ ಹೊರಗಿನ ರೀತಿಯಲ್ಲಿ ನಾವೆಲ್ಲದರಲ್ಲೂ ನಾವು ಕ್ರಿಸ್ತನವರು ಎಂಬುದನ್ನು ವ್ಯಕ್ತಪಡಿಸುವಂತೆ ಜೀವಿಸುವಂತೆ ಕೃಪೆ ಮಾಡು. ಈ ಓದಂಥ ಜೀವಳ ವಾಕ್ಯದಲ್ಲಿಯೂ ಕರ್ತನೆ ನಾವು ಇನ್ನೂ ಹೆಚ್ಚಾಗಿ ನಿನ್ನ ಸಂಸರ್ಗದಲ್ಲಿ ದೈವತ್ವದಲ್ಲಿ ಪಾಲು ತೆಗೆದುಕೊಂಡಿರುವಾಗ ಯೋಗ್ಯವಾದ ಜೀವಿತವನ್ನು ಜೀವಿಸುವಂತೆ ನಮಗೆ ಕೃಪೆ ಕೊಡು. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು ಕರ್ತನೆ. ನಾವು ಯಾವುದೇ ರೀತಿಯಲ್ಲಿ ಸೈತಾನ ಬಲೆಗೆ ಬೀಳದಂತೆ ನಮ್ಮಲ್ಲಿ ಪ್ರತ್ಯೇಕತೆ ಅನುಗ್ರಹಿಸಪ್ಪ. ನಿನ್ನನ್ನು ಧರಿಸಿಕೊಂಡಂಥವರಾಗಿ ಜೀವಿಸುವಂತೆ ಮಾಡು. ಯಾರ್ಯಾರು ಈ ಕಾರ್ಯಕ್ರಮ ಕೇಳ್ತಿದ್ದಾರೆ ಒಬ್ಬೊಬ್ಬರ ಜೀವಿತದಲ್ಲಿ ಯಾವ್ಯಾವ ಸ್ಥಿತಿ ಸನ್ನಿವೇಶ ಉಂಟು ನಮ್ಗೆ ಗೊತ್ತಿಲ್ಲಪ್ಪ. ಹೃದಯವನ್ನು ಇರುವಂಥ ದೇವರು ನೀನು. ಯಾವ್ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದಾರೆ ಕರ್ತನೆ, ನಿನ್ನ ಮಕ್ಕಳನ್ನು ಕರುಣಿಸಿ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ ನಮ್ಮ ವಾಕ್ಯ ಹೇಳ್ತದೆ ಕರ್ತನೆ. ನಿನ್ನ ಮಹಿಮೆಗಾಗಿ ಒಬ್ಬೊಬ್ಬರನ್ನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪೌಲನು ತರುವಂಥ ಒಂದು ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನಮ್ಮ ಕಳೆದ ಕಾರ್ಯಕ್ರಮ ಹೇಳ್ತಾ ಬಂದ ಹಾಗೆ ಪೌಲನು ಎಫೆಸಕ್ಕೆ ಬರೆಯಬೇಕಾದರೆ ಅವರು ನೂತನ ಜೀವಿತವನ್ನು ಧರಿಸ್ಕೊಂಡಿರುವಾಗ, ನೂತನ ವ್ಯಕ್ತಿಗಳಾಗಿರಬೇಕಾದ್ರೆ, ನೂತನ ಮನಸ್ಸು ಧರಿಸ್ಕೊಳ್ಬೇಕೆಂದು ಹೇಳಬೇಕಾದ್ರೆ ಯಾವುದನ್ನು ಅನುಸರಿಸಬಾರದು. ಅಲ್ಲಿ ನೆಗೆಟಿವ್ ಪಾಯಿಂಟ್ ನೋಡ್ತಾ ಇದ್ದೀವಿ. 4 ವಿಷಯಗಳನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ಕಳೆದ ಕಾರ್ಯಕ್ರಮದಲ್ಲಿ ಸುಳ್ಳನ್ನು ಬಗ್ಗೆ ನಾವು ಆಲೋಚನೆ ಮಾಡಿದ್ದೆವು. ಈಗ ಆತನು ಕೋಪದ ವಿಷಯವಾಗಿ ಹೇಳ್ತಿದ್ದಾನೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಅಂದರೆ ಕೋಪ ಅನ್ನುವಂಥದ್ದು ಪಾಪ ಅಲ್ಲ, ಕೋಪ ಅನ್ನುವಂಥದ್ದು ಪಾಪಕ್ಕೆ ನಡೆಸುವಂಥದ್ದಾಗಿದೆ. ಅದರಿಂದ ಇಲ್ಲಿ ಪೌಲನು ತರುವಂಥ ಸತ್ಯಗಳನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಳಬೇಕು, ಜೀವಿಸಬೇಕು, ಇದು ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ಈ ವಾಕ್ಯದ ಭಾಗದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಅಂತ ಹೇಳಬೇಕಾದ್ರೆ ಸೈತಾನ ಅನೇಕ ವೇಳೆ ನಮ್ಮಲ್ಲಿ ತರುವಂಥ ಆಲೋಚನೆಗಳು ಯಾವ ರೀತಿ ಇರ್ತದೆ ಅಂತ ಹೇಳಬೇಕಾದ್ರೆ, ನಾವೊಬ್ಬ ಕೋಪಿಷ್ಟ ವ್ಯಕ್ತಿ, ನನ್ನ ಹಳೆ ಸ್ವಭಾವ, ಯಾವಾಗಲೂ ನಾನು ಮಾತುಗೆ ನನಗೆ ಕೋಪ ಮಾಡುವ ಸಾಧ್ಯತೆ ಇರಬಹುದು. ಅನೇಕ ವೇಳೆ ಕೋಪದಿಂದ ಅನೇಕ ಸನ್ನಿವೇಶಗಳಾಗಿರ್ತದೆ. ಒಡೆಯಬಹುದು, ಕೊಲೆನೂ ಮಾಡಬಹುದು, ನಾನಾ ರೀತಿಯಲ್ಲಿ ಏನಂದರೆ ಅದು ಪ್ರಚೋದನೆ. ಕೋಪದಿಂದ ಉಂಟಾಗುವಂಥ ಅನೇಕ ನಷ್ಟಗಳು ಅದನ್ನು ಆಲೋಚಿಸಬೇಕು. ಲೋಕದಲ್ಲಿ ನೋಡ್ತೇವೆ ಅನೇಕ ರೀತಿಯಲ್ಲಿ ಗುಂಪುಗಾರಿಕೆ ನೋಡ್ತೇವೆ. ಕೋಪ ಉಂಟಾಗಬೇಕಾದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ನೊಂದು ಅದೇ ರೀತಿಯಲ್ಲಿ ದೊಡ್ಡದ ಒಂದು ಸಣ್ಣ ಸಂಗತಿಗಳು ದೊಡ್ಡ ವಿಷಯವಾಗಿ ನಾನಾ ಸಂಗತಿಗಳು, ಗಲಾಟೆಗಳು, ನಾನಾ ಸೈತಾನ ಕಾರ್ಯಗಳು ಈ ಲೋಕದಲ್ಲಿ ನಡೆಯುತ್ತಾ ಉಂಟು ಎಂಬುದಾಗಿ ನೋಡ್ತೇವೆ. ಸಣ್ಣ ಸಂಗತಿಗಳು, ಸಣ್ಣದಿಂದ ಪ್ರಾರಂಭವಾಗುವಂಥ ಸಂಗತಿಗಳು ದೊಡ್ಡದಾಗಿ ನಾನಾ ರೀತಿಯಲ್ಲಿ ಅನಾಹುತಕ್ಕೆ ನಡೆಸ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳಲ್ಲಿ ಯಾವುದಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕು, ಇಲ್ಲಿ ಅದನ್ನೇ ಪೌಲನು ತಿಳಿಯಪಡಿಸಿದ್ದಾನೆ. ನಮ್ಮ ಆಂತರ್ಯ ಜೀವಿತ, ನಮ್ಮಲ್ಲಿರುವ ಅನೇಕ ಶರೀರದ ಸಂಗತಿಗಳು, ಪಾಪದ ಸಂಗತಿಗಳು, ನಮ್ಮ ಹಳೆಯ ಸ್ವಭಾವಗಳು, ಅನೇಕ ವೇಳೆ ಉದ್ರೇಕಗಳು, ಅನೇಕ ವೇಳೆ ನಮಗೆ ಅನೇಕರು ಅನೇಕರು ಮಾತಾಡುವಾಗ, ನಮ್ಮ ಸ್ಥಿತಿ ತಿಳಿಸುವಾಗ ಒಂದು ವೇಳೆ ಅನೇಕ ರೀತಿ ನಮ್ಮ ವಿಷಯವಾಗಿ ಕೆಟ್ಟದನ್ನೇ ಹೇಳಬಹುದು, ವಿರುದ್ಧವಾಗಿ ಮಾತಾಡಬಹುದು. ಆ ಮಾತುಗಳನ್ನು ಕೇಳಬೇಕಾದ್ರೆ ನಮ್ಮಲ್ಲಿ ಪ್ರತಿಕ್ರಿಯೆ ಏನಾಗ್ತದೆ? ಅನೇಕ ಸನ್ನಿವೇಶಗಳ ಮಧ್ಯದಲ್ಲಿ ನಾವು ದಾಟುವಾಗ ನಾವು ಸರಿಯಾಗಿ ಇದ್ದೇವೆ, ಸರಿಯಾಗಿ ನಡ್ಕೊಳ್ತಾ ಇದ್ದೇವೆ, ಆದರೂ ನಮ್ಮ ವಿಷಯವಾಗಿ ಸುಳ್ಳನ್ನು ಹೇಳಿ ನಾನಾ ರೀತಿಯ ಮೋಸ ಸಂಗತಿಗಳನ್ನು ನಮ್ಮ ಮೇಲೆ ತಪ್ಪು ಹೊರಿಸುವಂಥ ಸಾಧ್ಯತೆಗಳು ಬರುವಾಗ ರಿಯಾಕ್ಷನ್, ನಾನು ಯಾವ ರೀತಿಯಲ್ಲಿ ನಾನು ಪ್ರತಿಬಿಂಬಿಸ್ತೇನೆ, ಇದು ಭಾಳ ಪ್ರಾಮುಖ್ಯ ಪ್ರಿಯರೇ. ದೇವರ ವಾಕ್ಯ ಸತ್ಯತೆಗಳು ನೋಡಬೇಕಾದ್ರೆ ಅನೇಕ ವೇಳೆ ಅದು ನಮ್ಮ ಒಂದು ಸತ್ಯ ಅಂದರೆ ಅಲ್ಲಿ ನಮ್ಮ ಸ್ವಾರ್ಥಕ್ಕೆ ಧಕ್ಕೆ ಬರುವಾಗ ಅದು ಭಾಳ ಪ್ರಾಮುಖ್ಯ. ಈ ಕೋಪದ ಸಂಗತಿಗಳು ನಮ್ಮಲ್ಲಿ ಬರುವಂಥ ಮುಂಗೋಪ ಅಥವಾ ಬೇರೆ ಅನೇಕ ಸಂಗತಿಗಳು ನನ್ನ ಸ್ವಾರ್ಥಕ್ಕೆ ಧಕ್ಕೆ ಬರುವಾಗ ಅದು ಏನಾಗ್ತದೆ, ನಾನು ಏನು ಕಡಿಮೆನಾ, ನನ್ನ ಸ್ಥಿತಿ ಏನು, ನನ್ನ ಅಂತಸ್ತು, ಅನೇಕ ವೇಳೆ ನಾವು ಆಲೋಚಿಸಬೇಕಾದ ರೀತಿಯಲ್ಲಿ ಅನೇಕ ವೇಳೆ ಸೈತಾನಿಗೆ ಅವಕಾಶ ಕೊಡುವುದಾದರೆ ಅನೇಕ ವೇಳೆ ಇದರಿಂದ ನಾವು ಮೋಸ ಹೋಗ್ತೇವೆ ಪ್ರಿಯರೇ.
ಆದ್ದರಿಂದ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಅಂತ ಹೇಳಬೇಕಾದ್ರೆ, ಕೋಪ ನಾಗಲೇ ಹೇಳಿದಾಗ ಪಾಪ ಅಲ್ಲ, ಆದರೆ ಕೋಪಕ್ಕೆ ನನ್ನ ಪಾಪಕ್ಕೆ ನಡೆಸಬೇಕಾದ್ರೆ ಎಚ್ಚರಿಕೆ ಆಗಿರಬೇಕು. ಈ ಕೋಪದಲ್ಲಿ ಅನೇಕ ಸನ್ನಿವೇಶ ಬರುವಾಗ ಅಲ್ಲೇ ಅದನ್ನು ಸಾಯಿಸಬೇಕು. ಪಾಪದ ಸಂಗತಿಗಳು ನಮ್ಮನ್ನು ಉದ್ರೇಕಪಡಿಸುವಂಥದ್ದು, ನಮ್ಮ ಮೋಸಕ್ಕೆ ನಡೆಸುವಂಥ ಸಂಗತಿ ಹೇಳಬೇಕಾದ್ರೆ ಸನ್ನಿವೇಶಗಳು ಬರುವ ಸಾಧ್ಯತೆ ಉಂಟು. ನಮ್ಮ ವಿರುದ್ಧವಾಗಿ ಅನೇಕ ಹೇಳ್ಬೋದು. ಅದನ್ನೆಲ್ಲವನ್ನು ಕರ್ತನ ಮುಂದೆ ಅರಿಕೆ ಮಾಡಬೇಕು. ನೋಡಿರಿ, ನಾವು ಮೋಶೆ ಜೀವಿತದಲ್ಲಿ, ಆರೋನ್ ಜೀವಿತ ನೋಡುವಾಗ, ವಿಮೋಚನ ಕಾಂಡದಲ್ಲಿ ಅನೇಕ ವಾಕ್ಯದಲ್ಲಿ ನೋಡ್ತಾ ಬರುವಾಗ, ಮೋಶೆಗೆ ವಿರುದ್ಧವಾಗಿ ಅನೇಕ ಗುಣಗುಟ್ಟಿದ್ದರು ಅವನ ಅಧಿಕಾರದ ವಿಷಯದಲ್ಲಿ. ಮತ್ತು ನಾನಾ ರೀತಿಯಲ್ಲಿ ನೋಡ್ತಾ ಅವನ ಇಸ್ರಾಯೇಲರನ್ನು ನಡೆಸಬೇಕಾದ್ರೆ ಅರಣ್ಯದಲ್ಲಿ ನಾನಾ ಸನ್ನಿವೇಶಗಳು ಬಂತು. ಆದರೆ ಬಂದಂಥ ಸನ್ನಿವೇಶಗಳು ಅದೆಲ್ಲ ರೀತಿಯಲ್ಲಿ ನೋಡಬೇಕಾದ್ರೆ ಆತ ದೇವರಿಗೆಲ್ಲ ಒಪ್ಪಿಸ್ಕೊಟ್ಟ. ದೇವರೆಲ್ಲವೂ ನೋಡ್ತಾ ಇದ್ದ ಅವನ ಜೀವಿತ. ಅವನಿಗೆಲ್ಲ ಅವರ ಪಕ್ಷಕ್ಕೆ ದೇವರು ನಿಂತಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ಕೋಪದಿಂದ ಯಾವ ರೀತಿ ಅನೇಕ ಸನ್ನಿವೇಶಗಳ ಸಾಧ್ಯತೆ ಉಂಟು. ಆದರೆ ನಾವು ದೇವರು ನನ್ನ ಪಕ್ಷದಲ್ಲಿದ್ದಾನೆ, ದೇವರ ಸಂಗಡ ಇದ್ದಾನೆ ಅದೆಲ್ಲ ನೋಡಿಕೊಳ್ಳೋದು ಸಂಪೂರ್ಣವಾಗಿ ಕರ್ತನ ಕೈ ಒಪ್ಪಿಸುವಾಗ ಕರ್ತನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ನ್ಯಾಯವನ್ನು ತೀರಿಸುವಂಥ ದೇವರಾಗಿರ್ತಾನೆ ಎಂಬುದಾಗಿ ಅಂದರೆ ದೇವರು ತನ್ನ ಮಕ್ಕಳಿಗೆ ಅವರ ಪಕ್ಷದಲ್ಲಿದ್ದು ನಡೆಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಭಾಗದಲ್ಲಿ ನೋಡಬೇಕಾದ್ರೆ ನನ್ನ ಸ್ವಾರ್ಥ ಸಂಗತಿ, ಶರೀರದ ಸಂಗತಿಗಳು ನಾನಾ ರೀತಿ ನಮ್ಮಲ್ಲಿ ಏನಂದರೆ ನನ್ನ ಸ್ವಾರ್ಥ ಯಾವಾಗ ಎದ್ದು ಬರ್ತದೆ, ಅದೇ ನನ್ನಿರುವಂಥ ಗರ್ವ ಅಹಂಕಾರಗಳು ಅನೇಕ ವೇಳೆ ನಮ್ಮ ವಿರುದ್ಧವಾಗಿ ಮಾತಾಡುವಂಥ ಸಂಗತಿಗಳು, ಅದನ್ನು ಅನೇಕ ವೇಳೆ ಅದನ್ನು ತಾಳಗೂ ಸಾಧ್ಯ ಅನೇಕ ವೇಳೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ಒಬ್ಬನು ನನ್ನ ಶಿಷ್ಯನಾಗಬೇಕಾದ್ರೆ ತನ್ನ ಸ್ವಾರ್ಥವನ್ನು ಏನು ಮಾಡಬೇಕಂತೆ ನಿರಾಕರಿಸ್ಬೇಕು. ಹಾಗೆ ಮಾಡಬೇಕು. ನಾವು ಸಂಪೂರ್ಣರಲ್ಲ. ನಾವು ಅನೇಕ ವಿಷಯದಲ್ಲಿ ನಾವು ಬರ್ತಕ್ಕಂಥ ಸನ್ನಿವೇಶಗಳು ದೇವರು ನಮ್ಮ ನಂಬಿಕೆ ಪುಟಕ್ಕೆ ಹಾಕುವಾಗ, ದೇವರು ಅನೇಕ ಪರೀಕ್ಷಿಸುವಾಗ ನಮ್ಮ ಜೀವಿತ ನಾವು ಅನೇಕ ವೇಳೆ ನಮಗೆ ವಿರುದ್ಧವಾಗಿ ಜನರು ಮಾತಾಡುವಾಗ ಹೇಳುವಂಥ ಸುಳ್ಳಾಗಿ ಹೇಳುವಂಥ ಸಂಗತಿ ಬರುವಾಗಲೂ ನಾವು ಅದನ್ನು ನಿರಾಕರಿಸಿ ಅದನ್ನು ಹಾಗೆ ಮಾಡಿ ಅದಕ್ಕೆ ಒಳಪಡದೆ ನಾವು ಕರ್ತನ ಕೈಗೆ ಅರ್ಪಿಸುವಾಗ ಕರ್ತನು ಇವೆಲ್ಲವೂ ನೋಡಿಕೊಳ್ಳುವ ಆತನಾಗಿದ್ದಾನೆ ಅಂತ ಆ ಸ್ಥಿತಿ ಬರುವಾಗ ನಾವು ಸಮಾಧಾನದಲ್ಲಿ ಶಾಂತಿಯಲ್ಲಿ ನೆಲೆಗೊಳ್ತೇವೆ ಎಂಬುದಾಗಿ ತಿಳ್ಕೊಳ್ಬೇಕು. ಇಲ್ಲದೆ ಹೋದರೆ ನಮ್ಮಲ್ಲಿ ಉಂಟಾಗುವುದು ಉದ್ರೇಕ, ಅದರಿಂದ ಅನೇಕ ರೀತಿಯಲ್ಲಿ ನಾವು ನಾನಾ ಪಾಪದ ಕಾರ್ಯಗಳಿಗೆ, ಪಾಪ ಸಂಗತಿಗಳಿಗೆ ಒಳಪಡ್ತೇವೆ. ಇದು ಅನೇಕ ವೇಳೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಆಗೋ ಸಾಧ್ಯತೆ ಉಂಟು. ಸಣ್ಣ ಸಣ್ಣ ವಿಷಯಗಳಿಗೆ ಏನಾದರೂ ಕೋಪ ಮಾಡುವುದುಂಟು. ಅನೇಕ ವೇಳೆ ಅನೇಕರು ಗಂಡನ ಹೆಂಡತಿ ಹೊಡೆದೂ ಉಂಟು ಕೋಪದಿಂದ. ನಾನಾ ಸಂಗತಿಗಳು, ಅವ್ರಿಗೆ ಇಷ್ಟ ಇಲ್ಲದ ಸಂಗತಿಗಳು, ನಾನಾ ರೀತಿಯಲ್ಲಿ ಲೋಕದಲ್ಲಿ ನೋಡ್ತೇವೆ. ಅನೇಕ ವ್ಯಕ್ತಿಗಳ ಸಂಗತಿಗಳ ಹಿನ್ನೆಲೆ ನೋಡಬೇಕಾದ್ರೆ ಎಂತಹ ಒಂದು ಸ್ಥಿತಿ, ಅವರ ಆವೇಶದಿಂದ ಮಾಡುವಂಥ ಕಾರ್ಯಗಳು, ನಾನಾ ರೀತಿಯಲ್ಲಿ ನಡೆಸು ಇಂಥ ಸೈತಾನ ಕಾರ್ಯಗಳು ಅನೇಕರ ಜೀವಿತದಲ್ಲಿ ನಡೆಯುತ್ತಾ ಉಂಟು. ಆದರೆ ನಾವು ದೇವರ ಕುಟುಂಬಕ್ಕೆ ಸಂಬಂಧಪಟ್ಟಂಥವರು, ದೇವರ ಸಂಬಂಧದಲ್ಲಿ ಸಭೆಯಲ್ಲಿರುವಾಗ ದೇವರ ಅನ್ಯೋನ್ಯತೆ ಜೀವಿಸಬೇಕಾದರೆ ದೇವರು ನಮಗೇನೆಂದರೆ ನಾವೆಲ್ಲದರಲ್ಲೂ ಜಯವನ್ನು ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ನಾವು ಅದನ್ನು ಗಲಾತ್ಯ ಪತ್ರಿಕೆ 5:19 ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಘ್ನಾರಾಧನೆ, ಮಾಟ, ಹಗೆತನ. ನೋಡ್ರಿ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು. ನೋಡ್ರಿ, ಸಿಟ್ಟು ಉಂಟಲ್ಲಿ, ಪಕ್ಷಭೇದ, ಭಿನ್ನಮತ, ಮತ್ಸರ, ಹೊಟ್ಟೆ ಕಿಚ್ಚು, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡಿ, ನಮ್ಮ ಜೀವಿತದ ಹಿನ್ನೆಲೆ ನಾವು ಶರೀರದೀನ ಸ್ವಭಾವಿಗಳಾಗಿ ಅದರಲ್ಲೇ ಇರುವುದಾದರೆ ನಮ್ಮ ಜೀವಿತದಲ್ಲಿ ಎಂಥ ಒಂದು ದುರಾವಸ್ಥೆಗೆ ಹೋಗ್ತೇವೆ. ಆದರೆ ದೇವರ ಮಕ್ಕಳಾಗಿರುವಂಥ ನಮಗೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಒಂದು ಮಾತು, ನಾವು ಅದು ಮುಂದಿನ ವಾಕ್ಯ ನೋಡಬೇಕಾದ್ರೆ ನಾವು 24ನೇ ವರ್ಷದಲ್ಲಿ ಗಮನಿಸಿ, ಅಲ್ಲಿ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನೋಡ್ರಿ, ನಮ್ಮ ಜೀವಿತದಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಬೇಕಾದಂಥ ಸತ್ಯ ಅಂತ ಹೇಳಿದ್ರೆ, ನನ್ನ ಪೂರ್ವ ಸ್ವಭಾವ, ನನ್ನ ಓಲ್ಡ್ ನೇಚರ್, ಅದು ಯೇಸು ಕ್ರಿಸ್ತನಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿದೆ. ನಾನು ಯಾವುದೇ ನನ್ನಲ್ಲಿರುವಂಥ ಹಳೆಯ ಸ್ವಭಾವಗಳು, ನನಗೆ ಅಡ್ಡಿ ಮಾಡುವ ಸಂಗತಿಗಳು, ಅದರಲ್ಲಿ ಕೋಪ ಇರ್ಬೋದು, ಸಿಟ್ಟು ಇರ್ಬೋದು, ದ್ವೇಷ ಇರ್ಬೋದು, ಒಟ್ಟು ನಾನಾ ಅನೇಕ ಸಂಗತಿ ನಮ್ಮಲ್ಲಿ ನೆನೆಸಿದ ರೀತಿ ಅನೇಕ ವೇಳೆ ಅದು ನಮ್ಮಲ್ಲಿರುವಂಥ ಸ್ವಭಾವ ಅನೇಕ ಬರ್ತದೆ ಆಚೆಗೆ. ಆದರೆ ಅದನ್ನೇನಂದರೆ ಶಿಲುಬೆ ಆಗಿ ಸತ್ತಿದ್ದೇನೆ, ಪಾಪದ ಪಾಲಿಗೆ ಸತ್ತಿದ್ದೇನೆ, ಲೋಕದ ಪಾಲಿಗೆ ಸತ್ತಿದ್ದೇನೆ, ಶರೀರದ ಆಶೆಗೆ ಸತ್ತಿದ್ದೇನೆ. ಅದನ್ನು ಎಣಿಸ್ಕೊಳ್ರಿ. ರೋಮಪುರ ಪತ್ರಿಕೆ 6ನೇ ಅಧ್ಯಾಯದಿಂದ ಓದ್ತಾ ಬರಬೇಕಾದ್ರೆ
ಅಲ್ಲಿರುವಂಥ ಒಂದು ಸಂಗತಿ, ಪಾಪವು ನಮ್ಮ ಮೇಲೆ ಯಾವುದೇ ರೀತಿಯಲ್ಲಿ ಅಧಿಕಾರ ನಡೆಸುವುದಿಲ್ಲ, ಸತ್ತವನ ಮೇಲೆ ಪಾಪ ಅಧಿಕಾರ ನಡೆಸುವುದಿಲ್ಲ ಎಂಬುದಾಗಿ ನೋಡ್ತೇವೆ. ನನ್ನ ಓಲ್ಡ್ ನೇಚರ್ ಅದೆಲ್ಲ ಸಂಗತಿಗಳು ಯೇಸು ಕ್ರಿಸ್ತನಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿರೋ ಸತ್ತಿರುವಾಗ ನಾನು ನೂತನ ಸ್ವಭಾವವನ್ನು ನಾನು ಧರಿಸ್ಕೊಂಡಿರಬೇಕಾದ್ರೆ ನನ್ನ ಕೋಪ ಆಗಲಿ, ನನ್ನ ಮೇಲೆ ಯಾರೇ ದೂರ ಹೇಳ್ಬೋದು. ನೋಡಿರಿ, ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಆತನು ಶಿಲುಬೆಯ ದೃಷ್ಟಿಯನ್ನು ನೋಡಿರಿ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿದ್ದಂಥ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಅನೇಕ ರೀತಿಯಲ್ಲಿ ಜನರು ಮಾತಾಡಿದರು. ಶಾಸ್ತ್ರಿಗಳು, ಫರಿಸಾಯರು, ನೀನು ದೇವಕುಮಾರನಾಗಿದ್ದರೆ ಇಳಿದು ಬಾ, ನಾವು ನಂಬ್ತೇವೆ. ಆತನಿಗೆ ಅನೇಕ ಪರಿಹಾಸ ಮಾಡಿದರು ಸಿಪಾಯಿಗಳು. ಅದು ಯೇಸು ಕ್ರಿಸ್ತನಲ್ಲಿ ಬಂದಂಥ ಒಂದು ಸಂಗತಿ ಏನಂದರೆ, ತಂದೆಯೇ ಅವರೇನು ಮಾಡುತ್ತಾರೋ ಅರಿಯರನ್ನು ಕ್ಷಮಿಸು. ಅಂದರೆ ಯೇಸು ಕ್ರಿಸ್ತನಿಗೆ ಒಂದು ರೀತಿಯಲ್ಲಿ ಅಂದರೆ ಯೇಸು ಕ್ರಿಸ್ತನ ಸ್ವಾರ್ಥವನ್ನು ನಿರಾಕರಿಸಿದಂಥ ವ್ಯಕ್ತಿ, ಸ್ವಾರ್ಥ ಆತನ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ವಿರುದ್ಧವಾಗಿ ಅನೇಕ ಸಂಗತಿಗಳು ಆದರೂ ಕೂಡ ಆತ ತಂದೆಯ ದೇವರು ಎಲ್ಲವನ್ನು ಒಪ್ಪಿಸಿಕೊಟ್ಟಿದ್ದನು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಪೌಲನು ಬರೆಯಬೇಕಾದರೆ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಎಂಥ ಮನಸ್ಸು? ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು, ಪ್ರೀತಿಯ ಮನಸ್ಸು. ಅಲ್ಲಿರುವಂಥ ಸಂಗತಿ ಅದನ್ನು ಆಲೋಚನೆ ಮಾಡಬೇಕಾದ್ರೆ ಯಾವಾಗ ನಾವು ಕರ್ತನಲ್ಲಿ ಪರಿಪೂರ್ಣ ಐಕ್ಯವಾಗುವಾಗ, ಪರಿಶುದ್ಧಾತ್ಮನಿಗೆ ಅಧೀನರಾಗುವಾಗ, ಪರಿಶುದ್ಧಾತ್ಮ ನಮ್ಮಲ್ಲಿ ಪರಿಶುದ್ಧಾತ್ಮ ನಮ್ಮನ್ನು ಏನು ಮಾಡ್ತಾನೆ, ನಮ್ಮನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಾವು ಸಮಾಧಾನದಲ್ಲಿ, ಶಾಂತಿಯಲ್ಲಿ ನೆಲೆಗೊಳಿಸಿ ನಮ್ಮನ್ನು ನಡೆಸುವಾತನಾಗಿದ್ದಾರೆ. ಅಂದರೆ ಇಲ್ಲಿ ದೇವರಲ್ಲಿ ಪೌಲನು ಹೇಳಬೇಕಾದ್ರೆ ಅದೇ ಗಲಾತ್ಯ ಪತ್ರಿಕೆ 5:25-26 ನಾವು ಆತ್ಮನಿಂದ ಜೀವಿಸ್ತರಲಾಗಿ ಆತ್ಮನ ಅನುಸರಿಸಿ ನಡೆಯೋಣ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗದೇ ಇರೋಣ. ನೋಡ್ರಿ, ನಾವು ಪವಿತ್ರಾತ್ಮನ ಅನುಸರಿಸಿ ನಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಯಾವುದೇ ಮತ್ಸರ, ಯಾವುದೇ ಒಂದು ಏನಂದರೆ ಅಲ್ಲಿ ಪಾಪದ ಸಂಗತಿಗಳು, ಗರ್ವಿಷ್ಠರು, ಅಹಂಕಾರಿಗಳಾಗಿ ಹೋಗುವುದಕ್ಕೆ ಸಾಧ್ಯತೆ ಇಲ್ಲ. ನಾವು ದೇವರ ಕೃಪೆಯನ್ನು ಆಶ್ರಯಿಸಿ ದೇವರ ಅನ್ಯೋನ್ಯತೆಯಲ್ಲಿ ನಾವು ಯಥಾರ್ಥರಾಗಿ ಒಬ್ಬರಿಗೊಬ್ಬರು ಯೋಗ್ಯರಾಗಿ ಜೀವಿಸುವುದಕ್ಕೆ ದೇವರು ನಮ್ಮನ್ನು ನಡೆಸುವವನಾಗಿದ್ದಾರೆ. ಅದರಿಂದ ಇಲ್ಲಿ ಪೌಲನು ತರುತ್ತಿರುವಂಥ ಒಂದು ಎಚ್ಚರಿಕೆ ಏನಂದರೆ, ನನ್ನ ಸ್ವಾರ್ಥ ಮೊದಲನೇದಾಗಿ ಅದು ನಿರಾಕರಿಸಲ್ಪಡಬೇಕು, ಹಾಗೆ ಮಾಡಬೇಕು. ನಮ್ಮಲ್ಲಿ ಒಳ್ಳೆಯದು, ಅದಕ್ಕೋಸ್ಕರ ಪೌಲನು ಹೇಳಿದ, ನಾನು ಒಳ್ಳೆಯದು ಯಾವುದೂ ಇಲ್ಲ. ಆದರೆ ನಾವು ಕರ್ತನ ಕೃಪೆಯನ್ನು ಆಶ್ರಯಿಸಿ ನಾವು ಬರುವಾಗ ದೇವರು ನಮ್ಮನ್ನು ಎಲ್ಲ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಏನಂತ ಹೇಳಿದ್ರೆ ಸಮಾಧಾನಕ್ಕೆ ಕರೆದಿದ್ದಾನೆ. ನೋಡಿರಿ, ರೋಮರ ಪತ್ರಿಕೆ 12:18-19 ಹೀಗೆ ಉಂಟು. ಅಲ್ಲಿ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಏನಂತೆ ಸಮಾಧಾನದಿಂದಿರ್ರಿ. ಆಮೇಲೆ ಪ್ರಿಯರೇ, ನೀವೇ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಕರ್ತನು ಹೇಳ್ತಾನೆಂಬುದಾಗಿ ಬರೆದದೆ. ಇದು ಅನೇಕ ವೇಳೆ ನಮ್ಮ ಜೀವಿತದಲ್ಲಿ ನಮ್ಮ ವಿರುದ್ಧವಾಗಿ ಅನೇಕ ಸಂಗತಿಗಳು ಮಾತಾಡುವಾಗ ಅನೇಕ ಸಂಗತಿಗಳು, ಇದು ನನ್ನ ಜೀವಿತದಲ್ಲಿ ಅನೇಕ ವೇಳೆ ನಾನು ಅದನ್ನು ಅನುಭವಿಸಿದ್ದೇನೆ. ನಾನು ಸೇವೆ ಮಾಡುವ ಸಮಯದಲ್ಲಿ ಅನೇಕ ಕಾರ್ಯಗಳು, ಅನೇಕ ಸಂಗತಿಗಳು, ನನ್ನ ವಿರುದ್ಧವಾಗಿ ಅನೇಕರು ನಾನಾ ಸಂಗತಿಗಳನ್ನು ಮಾತಾಡಿದರು, ನಾನಾ ಸಂಗತಿಗಳು ಆಯಿತು. ಆದರೆ ಎಲ್ಲವನ್ನು ದೇವರು ಒಪ್ಪಿಸಿಕೊಟ್ಟು, ದೇವರೇ ನೀನು ನೀತಿಯುಳ್ಳ ನ್ಯಾಯಾಧಿಪತಿ ನಡೆಸುವಾತನು. ನಮಗೆ ವಿರುದ್ಧವಾಗಿ ಅನೇಕರು ನಾನಾ ಸಂಗತಿ ಹೇಳ್ಬೋದು, ದೇವರು ಎಲ್ಲವೂ ನೋಡುವಾತನು, ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ದೇವರು ನಡೆಸುವಾತನಾಗಿದ್ದಾನೆ. ಕರ್ತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಒಂದಲ್ಲ ಒಂದು ಸಂಗತಿಗಳು ನೋಡಿರಿ, ಒಂದು ತಿಳ್ಕೊಳ್ಬೇಕು ನಾವು. ಸೈತಾನ ಸುಮ್ಮನೆ ಇರುವುದಿಲ್ಲ. ಅನೇಕ ವೇಳೆ ಸುಳ್ಳಾದ ಸಂಗತಿಗಳನ್ನು ಹೇಳಿಕೊಂಡು ಅನೇಕರು ಮುಂದೆ ಬರುವುದಕ್ಕೋಸ್ಕರ ನಾನಾ ಕಾರ್ಯಗಳನ್ನು ಮಾಡ್ತಾರೆ. ಅನೇಕ ವೇಳೆ ನಮ್ಮ ಜೀವಿತ ಇದೆಲ್ಲ ನೋಡಬೇಕಾದ್ರೆ ನಾವು ದೇವರು ಒಪ್ಪಿಸಿಕೊಡುವಾಗ ನಮ್ಮ ದೇವರು ಏನು ಮಾಡ್ತಾರೆ, ನಮ್ಮನ್ನು ಸಮಾಧಾನದ ನೆಲೆಗೊಳಿಸಿ ಕಾಪಾಡುವಾತನಾಗಿದ್ದಾನೆ. ಯಾವಾಗ ನನಗೂ ಕರ್ತನಿರ್ತಕ್ಕಂಥ ಐಕ್ಯತೆಯಲ್ಲಿ ನಾವು ಕರ್ತನಲ್ಲಿ ಪರಿಪೂರ್ಣ ಶಿಲುಬೆಯಲ್ಲಿ ಐಕ್ಯವಾಗುವಾಗ ಈ ಲೋಕದ ಎಲ್ಲ ಸಂಗತಿಗಳು ಕಸ ಅದು ಯಾವುದಕ್ಕೂ ಲಕ್ಷ್ಯ ಕೊಡುವುದಿಲ್ಲ. ನಾವು ಇಲ್ಲಿ ಏನಂತ ಹೇಳ್ತದೆ, ಮುಯಿ ತೀರಿಸುವುದು ನನ್ನ ಕೆಲಸ, ನಿಮ್ಮದಲ್ಲ. ನಾನಾ ಸಂಗತಿಗಳು ನಮ್ಮಲ್ಲಿ ಶರೀರದ ಸಂಗತಿ ಬರ್ತದೆ. ನಮ್ಮ ಹೇಳಬೇಕು, ತೀರಿಸಬೇಕು, ಮಾಡಬೇಕು, ನಾನಾ ರೀತಿಯಲ್ಲಿ ಪ್ರಚೋದನೆ ಬರ್ತದೆ. ಅದು ಇಲ್ಲ ಪ್ರಿಯರೇ, ದೇವರ ಮಕ್ಕಳ ಜೀವಿತದಲ್ಲಿ ಯಾವಾಗ ಒಂದು ತಿಳ್ಕೊಳ್ಬೇಕಾದ್ರು ದೇವರು ನಮ್ಮ ವಿಷಯವಾಗಿ, ನಮ್ಮ ಪರವಾಗಿ ಆತನ್ನು ಫೈಟ್ ಮಾಡ್ತಾನಂತೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಮುಯಿ ನನ್ನ ಕೆಲಸ, ನೀವೇನು ಅದಕ್ಕೆ ಯೋಚನೆ ಮಾಡಬೇಡ್ರಿ, ನಾನು ಅದನ್ನು ನೋಡ್ಕೊಳ್ತೇನೆ ಎಂಬುದಾಗಿ. ಅಲ್ಲಿರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ದೇವರ ಕಾರ್ಯಗಳಿಗೆ ನಾವು ಸಂಪೂರ್ಣ ಒಳಪಡುವಾಗ ನಾವು ಸಮಾಧಾನದಲ್ಲಿ ಜೀವಿಸೋದಕ್ಕೆ ಸಾಧ್ಯತೆ ಉಂಟು ಎಂಬುದನ್ನು ನಾವು ನೋಡ್ತೇವೆ.
ಅದರಿಂದ ನಾವು ದೇವರ ವಾಕ್ಯ ಹೇಳ್ತದೆ ನಮ್ಮ ಜೀವಿತದಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಮುಂದಿನ ಸಂಗತಿಗಳನ್ನು ಆಲೋಚನೆ ಮಾಡಬೇಕಾದ್ರೆ ನಿಮ್ಮ ಸಿಟ್ಟು ಕೋಪ ಏನಂತ ಹೇಳಿದ್ರೆ ಸೂರ್ಯನು ಮುಳುಗಿಂತ ಮುಂಚೆ ಅಂತ ನೋಡಿ ದೇವರ ವಾಕ್ಯದಲ್ಲಿ ಇರುವಂಥ ಸತ್ಯನ ಗಮನಿಸಿ ಅಲ್ಲಿ ಪ್ರಾಮುಖ್ಯವಾಗಿ ಪೌಲನು ಏನು ತರ್ತಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಸಿಟ್ಟು ಏನೇ ಆಗಲಿ ಅದು ಏನಂತ ಹೇಳಿದ್ರೆ ಅದಕ್ಕೆ ಲಿಮಿಟ್ ಇರಬೇಕು. ಸೂರ್ಯನು ಮುಳುಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಅದಕ್ಕೆ ಸಿಟ್ಟಿಗೂ ಕೋಪಕ್ಕೂ ಅದಕ್ಕೆ ಏನು ಅರ್ಥ ಸಂಬಂಧ ಎಂಬುದಾಗಿ ಹೇಳ್ಬೋದು. ಅಂದರೆ ನನಗೆ ಬರುವಂಥ ಕೋಪದ ಸಂಗತಿಗಳು, ಸಿಟ್ಟು ಏನಾಗ್ತದೆ, ಅದು ಯಾವುದೇ ರೀತಿಯಲ್ಲಿ ಪ್ರತಿಕಾರ ಮಾಡದಂತೆ ಅದು ಅಲ್ಲಿಗೆ ಪೊಲೀಸ್ ಸ್ಟಾಪ್ ಆಗಬೇಕು, ಅಲ್ಲಿಗೆ ನಿಲ್ಲಿಸ್ಬೇಕು. ಅದನ್ನು ಇಲ್ಲದೆ ಹೋದರೆ ಸೂರ್ಯ ನಂತರ ಏನಾಗ್ತದೆ, ಅದು ಇನ್ನೂ ಏನಾಗ್ತದೆ, ಇನ್ನೂ ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ನಾನಾ ಸಂಗತಿಗಳು ಏನಂದರೆ ಅದು ಇನ್ನೂ ಪ್ರಚೋದನೆಗೆ ನಾನಾ ಸಂಗತಿಗಳಿಗೆ ನಡೆಸುವಂಥದ್ದು. ಅಂದರೆ ನಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿಗಳಾಗಲಿ ಆ ಕ್ಷಣದಲ್ಲಿ ನಮ್ಮ ಜೀವಿತ ಬರುವಂಥ ಸಂಗತಿ ಕರ್ತನ ಮೇಲೆ ಯಥಾರ್ಥವಾಗಿ ಕರ್ತನಿಂಥ ಸ್ಥಿತಿ ಉಂಟು, ನನಗೆ ಕ್ಷಮಿಸು, ಬಿಡುಗಡೆ ಕೊಡು. ಯಾವಾಗ ಕರ್ತನ ಮುಂದೆ ತಗ್ಗಿಸಿಕೊಳ್ಳುವಾಗ, ಅದಕ್ಕೋಸ್ಕರ ದೇವರವಾಕ್ಯ ನೋಡಿ, ಕೊಲೊಸ್ಸೆ ಪತ್ರಿಕೆ ನೋಡ್ರಿ, ಅಲ್ಲಿ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಈಗಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಏನಂತೆ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಪುಟ್ ಆನ್ ದೀಸ್ ಥಿಂಗ್ಸ್. ಏನು ಧರಿಸ್ಕೊಳ್ಬೇಕಂತ. ಆಮೇಲೆ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ನೋಡ್ರಿ, ಈ ಸ್ವಭಾವ ಯಾವಾಗ ನಮ್ಮ ಜೀವಿತದಲ್ಲಿ, ಇದು ಅನೇಕ ವೇಳೆ ಗಂಡ ಹೆಂಡತಿಯರ ಸಂಬಂಧದಲ್ಲಿ ನಾವು ಯಾವಾಗ ಒಬ್ಬರಿಗೊಬ್ಬರು ಕ್ಷಮಿಸ್ಕೊಳ್ತೇವೆ, ಅನೇಕ ವೇಳೆ ಸಣ್ಣ ಸಣ್ಣ ಕೋಪಕ್ಕೆ ನಡೆಸುವ ಸಂಗತಿಗಳು ಅನೇಕ ಡೈವರ್ಸ್ ಕೂಡ ಆಗಿಬಿಟ್ಟಿದೆ ಅನೇಕ ಕಡೆಗಳಲ್ಲಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅನೇಕ ಕುಟುಂಬ ಸನ್ನಿವೇಶಗಳು ಬರುವಾಗ ಸಣ್ಣ ಸಣ್ಣ ವಿಷಯಗಳು ಅದೇನಾಗ್ತದೆ, ನಾವು ಯಥಾರ್ಥರಾಗಿರ್ತೇವೆ, ನಾನು ಸುಳ್ಳ ಸಂಗತಿಗಳು ಅಪವಾದ ಬರುವಾಗ ಅದು ಸಹಿಸಿಕೊಳ್ಳೋ ಸಾಧ್ಯತೆ ಇಲ್ಲ. ಅದು ನಮ್ಮ ಬರುವಂಥ ಸ್ವಾರ್ಥ ಸಂಗತಿಗಳು, ಅದಕ್ಕೇನು ಮಾಡ್ತೇವೆ, ನಾನಾ ಸಂಗತಿ, ಮಾತಿಗೆ ಮಾತು ನಾನಾ ಸಂಗತಿಗಳು ನಮ್ಮ ಜೀವಿತ ಬರುವಾಗ, ಪ್ರಿಯರೇ, ಇದು ಸೈತಾನ ನಮ್ಮನ್ನು ಏನು ಮಾಡ್ತಾರೆ, ಎಂಥ ಒಂದು ದುರಾವಸ್ಥೆಗೆ ನಡೆಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾರೆ, ದೇವರ ಮಕ್ಕಳಿಗೆ ತಕ್ಕ ಹಾಗೆ ಇಲ್ಲಿ ಪೌರ್ಣ ಹೇಳಬೇಕಾದ್ರೆ ಒಬ್ಬರಿಗೊಬ್ಬರು ಕ್ಷಮಿಸುವಂಥ ಸಂಗತಿಗಳು, ಪ್ರೀತಿ ಎಲ್ಲವನ್ನು ಬಹುಪಾಪ ಮುಚ್ಚುತ್ತದೆ ಎಂಬುದಾಗಿ ನೋಡುವಾಗ ದೇವರವಾಗ, ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಒಬ್ಬರಿಗೊಬ್ಬರು ಏನಂತ ಹೇಳಿದ್ರೆ ಇರುವಂಥ ಸಂಗತಿ, ಮತ್ತೊಬ್ಬರಿಗೆ ತಪ್ಪು ಹೊರಿಸೋಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಂಡು, ಇದು ಭಾಳ ಪ್ರಾಮುಖ್ಯ ಪ್ರಿಯರೇ. ಅದಕ್ಕೋಸ್ಕರ ಸೂರ್ಯನ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ ಹೇಳಬೇಕಾದ್ರೆ ಅದು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಒಂದು ವೇಳೆ ತಪ್ಪು ಮಾಡಿದರೆ ಕ್ಷಮೆ ಕೇಳಿ ನಮ್ಮ ಸರಿಪಡಿಸ್ಕೊಳ್ಬೇಕಾದದ್ದು. ಇದು ಗಂಡ ಹೆಂಡತಿಯರಲ್ಲಿ, ಮಕ್ಕಳಲ್ಲಿ, ಸಭೆಯಲ್ಲಿ ಆಗಬೇಕಾದಂಥ ಒಂದು ಸಂಗತಿ. ಯಾವಾಗ ನಮ್ಮ ತಗ್ಗಿಸ್ಕೊಳ್ತೇವೋ ಅಲ್ಲಿ ಸೈತಾನಿಗೆ ಅವಕಾಶ ಕೊಡುವುದು. ಅದಕ್ಕೋಸ್ಕರ ಮುಂದಿನ ವಾಕ್ಯ ಗಮನಿಸ್ರಲ್ಲಿ, ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಭಾಳ ಪ್ರಾಮುಖ್ಯ ಸಂಗತಿಗಳು. ಸೈತಾನ್ ನಮ್ಮನ್ನು ವಂಚಿಸಿ ಕೇಡು ಮಾಡಬಾರ್ದು. ನಮಗೆ ಸೈತಾನ ಆಲೋಚನೆಗಳನ್ನು ಅರಿಯದವರಲ್ಲ ಅಲ್ವಲ್ಲ ಅಂತ 2 ಕೊರಿಂಥೀಯರು 2:11 ನೋಡ್ತೇವೆ. ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳ್ಬೇಕಾದ್ರೆ ಸೈತ ಅನೇಕ ರೀತಿಯ ಶೋಧನೆ ತರುವಾಗ ಎಚ್ಚರಿಕೆ ಆಗಿರಬೇಕು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಸೈತಾನಿಗೆ ಯಾಕೆ ಅವಕಾಶ ಕೊಡಬಾರ್ದು. ಯೂದನ ವಿಷಯವಾಗಿ, ಪೇತ್ರನ ವಿಷಯವಾಗಿ ಮತ್ತು ಅನನೀಯ ವಿಷಯವಾಗಿ ನೋಡ್ತೇವೆ. ನಾವು ದೇವರ ಸಮಯ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅದು ಹೀಗೆ ಉಂಟು ಏನಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಯೋಹಾನ ಸುವಾರ್ತೆ 13:22 ನೋಡ್ತೇವೆ. ಯೂದನ ವಿಷಯವಾಗಿ ಅವನು ಸೈತಾನ್ ಅವನಲ್ಲಿ ಒಕ್ಕನು ಎಂಬುದಾಗಿ ನೋಡ್ತೇವೆ. ಯೂದನು ಯೇಸು ಕ್ರಿಸ್ತರು ಹಿಡ್ಕೊಳ್ಳುವಂಥ ಸಂಗತಿ, ಸೈತಾನಿಗೆ ಅವಕಾಶ, ಯೂದನು ಸೈತಾನ ಅವಕಾಶ ಕೊಟ್ಟ ರೀತಿ, ಸೈತಾನ್ ಅವನಲ್ಲಿ ಒಕ್ಕಿದಂಥ ರೀತಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನನ್ನು ಹಿಡ್ಕೊಡಬೇಕೆಂಬ ಆಲೋಚನೆ ಯಾರಲ್ಲಿ, ಯೂದನಲ್ಲಿ ಬಂತು ಎಂಬುದಾಗಿ ನೋಡ್ತೇವೆ. ಲೂಕನ ಸುವಾರ್ತೆ 22:30 ನೋಡುವಾಗ ಯೇಸು ಕ್ರಿಸ್ತರು ಪೇತ್ರನಿಗೆ ಹೇಳ್ತಾನೆ, ಸೀಮೋನನೇ ನೋಡು, ಸೈತಾನಿನ ಗೋಧಿಯಂತೆ ಒನೆಯಬೇಕೆಂಬುದಾಗಿ ನನ್ನ ಅಪ್ಪಣೆ ಕೇಳಿಕೊಂಡನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ನಾನು ಏನಂದ್ರೆ ಬಲಪಡಿಸು. ಅಂದರೆ ಸೈತಾನ ಅನೇಕ ವೇಳೆ ಕಾಯ್ತಾ ಇರ್ತಾನೆ. ಏಸು ನೋಡು, ಪೇತ್ರನ ವಿಷಯವಾಗಿ 3 ಸಾರಿ ಬದುಕಿದಾನೆ ಎಂಬುದಾಗಿ ನೋಡ್ತೇವೆ. ಅದು ಕೊನೆಗೆ ಆತ ಜೀವಿತ ಏನಂದರೆ ಅದನ್ನು ಭಾಳ ಪಶ್ಚಾತ್ತಾಪಟ್ಟು ಅತ್ತನು ಮಾಂಸಾಂತರ ಪಟ್ಟವನು ಎಂಬುದನ್ನು ಪೇತ್ರನ ವಿಷಯವಾಗಿ ನಾವು ನೋಡ್ತೇವೆ. ನಾವು ಅಪೊಸ್ತಲ ಕೃತ್ಯ 5:3 ನೋಡಬೇಕಾದ್ರೆ ಅಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ಒಂದು ಉಂಟು. ಪೇತ್ರನು ಅನನೀಯನಿಗೆ ಹೇಳಬೇಕು, ಸಫರ ಇಬ್ಬರ ವಿಷಯವಾಗಿ ನೋಡ್ತೇವೆ. ಅವರು ಹೊಲವನ್ನು ಮಾರಿ ಅದೇನು ಮಾಡಿ ವಂಚಿಸಿ ಅರ್ಧ ಭಾಗ ಮಾತ್ರ ಬಂದು ಕೊಡಬೇಕೆಂಬ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದರು. ಆಗ ಪೇತ್ರನ ಕೇಳ್ತಾನೆ ಅನನೀಯನಿಗೆ,
ಸೈತಾನನ ಹೃದಯದಲ್ಲಿ ತುಂಬಿಕೊಂಡದೇನು? ಪವಿತ್ರಾತ್ಮನನ್ನು ವಂಚಿಸಬೇಕೆಂಬುದು ಇದೆಯೋ ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಅಲ್ಲಿ ಇಮಿಡಿಯೇಟಾಗಿ ಅಲ್ಲಿ ಸತ್ತೋನು ಎಂಬುದಾಗಿ ನೋಡ್ತೇವೆ. ಅಂದರೆ ಅನೇಕ ವೇಳೆ ಆಗುವ ಸಂಗತಿಗಳು ನಮ್ಮ ಜೀವಿತ ಸೈತಾನಿಗೆ ಅವಕಾಶ ಕೊಡುವುದಾದರೆ ಸೈತಾನ್ ನಮ್ಮನ್ನು ಎಂಥ ಒಂದು ಸ್ಥಿತಿಗೆ, ಪಾಪದ ಜೀವಿತಕ್ಕೆ ನಡೆಸ್ತಾನೆ ಎಂಬುದಾಗಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯ ನಮ್ಗೆ ಗೊತ್ತುಂಟು. 10, 11, 12ರಲ್ಲಿ ನಾವು ಅದನ್ನು ಅನೇಕ ಸಾರಿ ಓದಿದ್ದೇವೆ. ಅಲ್ಲಿರುವ ಸಂಗತಿ ಏನಂತ ಹೇಳಿದ್ರೆ, ನಾವು ಏನಂದರೆ ಯೇಸು ಕ್ರಿಸ್ತನ ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿ ಬಲಗೊಳ್ಳಬೇಕು ಎಂಬುದಾಗಿ ಹೇಳಬೇಕಾದ್ರೆ ಈ ಸೈತಾನನ ತಂತ್ರೋಪಾಯಗಳು 12ನೇ ವರ್ಷ ನೋಡ್ರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಇಲ್ಲಿ ಸೈತಾನಿಗೆ ಅವಕಾಶ ಕೊಡಬೇಡ್ರಿ ಎಂದು ಹೇಳಬೇಕಾದ್ರೆ ದೇವರು ಕೊಡುವಂತಹ ಸರ್ವಾಯುಧಗಳನ್ನು ಯಾವಾಗಲೂ ಧರಿಸ್ಕೊಂಡಿರಬೇಕು. ಮುಂದಿನ ವಾಕ್ಯ ಓದ್ತಾ ಬರುವಾಗ ಗೊತ್ತಾಗ್ತದೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಕೊಳ್ಬೇಕು, ನಾವು ನೀತಿ ಎಂಬ ವಜ್ರ ಧರಿಸ್ಕೊಳ್ಬೇಕು. ಹೀಗೆ ಪ್ರತಿಯೊಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ಸರ್ವಾಯುಧಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ಸೈತಾನ ಅನೇಕ ವೇಳೆ ನಮ್ಮನ್ನು ಮೋಸಕ್ಕೆ ನಡೆಸ್ತಾನೆ. ಸೈತಾನ ಶೋಧನೆಗಳು, ಸೈತಾನ ಕಾರ್ಯಗಳು ಅನೇಕ ನಮ್ಮ ತಿಳಿದ ರೀತಿ ಬರುವಾಗ ಅದಕ್ಕೋಸ್ಕರ ನಮ್ಮ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ದೇವರ ವಾಕ್ಯ ನಮ್ಮ ಸಮೃದ್ಧಿಯಾಗಿ ವಾಸಿಸಬೇಕು. ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಯಾವಾಗಲೂ ಕರ್ತನೊಡನೆ ಆಳವಾಗಿ ನಾವು ನೆಲೆಗೊಂಡು ಜೀವಿಸುವಾಗ ನಾವು ಸೈತಾನನ್ನು ಎದುರಿಸುವುದಕ್ಕೆ ಸಾಧ್ಯತೆ ಉಂಟು. ಪ್ರಿಯರೇ, ನಮ್ಮ ಜೀವಿತ ಎಷ್ಟು ಸಾರಿ ಸೈತಾನಿಗೆ ಅವಕಾಶ ಕೊಟ್ಟಿದ್ದೇವೆ. ಸೈತಾನ ಅದಕ್ಕೊಂದು ದೇವರ ವಾಕ್ಯ ಹೇಳ್ತದೆ, 1 ಪೇತ್ರ 5:8 ನೋಡಬೇಕಾದ್ರೆ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಯಾಕೋಬ 4:8 ನೋಡುವಾಗ, 6:7 ನೋಡುವಾಗ, ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿರಿ, ಅವನು ಬಿಟ್ಟು ಓಡಿ ಹೋಗುವನು. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ ಸೈತಾನಿಗೆ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡದಂತೆ ನಾವು ಎಚ್ಚರಿಕೆಯ ಜೀವಿತವನ್ನು ಜೀವಿಸಬೇಕಾಗಿದೆ. ಸೈತಾನ್ ಯಾವಾಗಲೂ ಕಾರ್ಯ ಮಾಡ್ತಾ ಇರ್ತಾರೆ, ನಿಂದನೆ ಇರ್ತಾರೆ, ಯಾವ ರೀತಿಯಲ್ಲಿ ಹಿಡಿಬೇಕೆಂಬುದಾಗಿ. ಆದರೆ ನಮ್ಮ ಕರ್ತನು ಸೈತಾನ ತಲೆಯ ಜಜ್ಜಿದ್ದಾನೆ. ಸೈತಾನ ಕಾರ್ಯ ಲಯ ಮಾಡೋದಕ್ಕೋಸ್ಕರ ಆತ ಬಂದಿದ್ದಾನೆ. ನಾವು ಏನಂದರೆ ನಾವು ಕ್ರಿಸ್ತನ ಮೂಲಕ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಾವು ಕರ್ತನಲ್ಲಿ ಐಕ್ಯವಾಗಿ ಜೀವಿಸಬೇಕು, ಕರ್ತನನ್ನು ಧರಿಸ್ಕೊಳ್ಬೇಕು. ಎಲ್ಲ ಸಮಯದಲ್ಲಿ ಕರ್ತನ ಕೃಪೆಯನ್ನು ಆಶ್ರಯಿಸುವಾಗ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ ಜಯದ ಜೀವಿತದಲ್ಲಿ ಜೀವಿಸ್ತೇವೆ. ಪ್ರಿಯರೇ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ನಮ್ಮ ಕೋಪದ ಮೇಲೆ ಕಂಟ್ರೋಲ್ ಉಂಟೋ? ನಮ್ಮ ಟೆಂಪರ್ಮೆಂಟ್, ನಮ್ಮ ಹಿನ್ನೆಲೆ ಯಾವ ರೀತಿ ಇರ್ಬೋದು, ಯಾವುದೇ ಸ್ಥಿತಿ ಇರ್ಬೋದು, ಯೇಸು ಕ್ರಿಸ್ತನ ಮೂಲಕ ಎಲ್ಲವೂ ಏನಂತ ಹೇಳಿದ್ರೆ ದೇವರ ಅಧೀನಕ್ಕೆ ಬರಬೇಕು. ನನ್ನ ಜೀವಿತ ಯಾವುದೇ ಸ್ಥಿತಿ ಇರ್ಬೋದು, ಕರ್ತನ ಮುಂದೆ ತಗ್ಗಿಸಿಕೊಳ್ಳುವಾಗ, ಸಮರ್ಪಿಸಿಕೊಳ್ಳುವಾಗ, ಅದೇ ದೇವರ ವಾಕ್ಯ ಹೇಳ್ತಾರೆ. ರೋಮಪುರ ಪತ್ರಿಕೆ 12:1 ನೋಡುವಾಗ, ಆದ್ದರಿಂದ ದೇವರ ಕನಿಕರ ನೆನಪಿಗೆ ತಂದು ಬೇಡಿಕೊಳ್ಳುವುದು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ನಾವೊಂದು ವೇಳೆ ಬಿದ್ದು ಹೋಗಿರುವುದಾದರೆ ಕೋಪದ ವಿಷಯದಲ್ಲಿ ಕರ್ತನೆಯನ್ನು ಕ್ಷಮಿಸು, ನನ್ನ ಬಲಹೀನತೆ ಹೋಗಲಾಡಿಸು, ನನ್ನನ್ನೇ ಸಮರ್ಪಿಸಿಕೊಳ್ತೇನೆ. ಯಾವಾಗ ಕರ್ತನ ಕೈ ಸ್ಥಾಪಿಸುವಾಗ ಕರ್ತನನ್ನು ಬಲಪಡಿಸಿ ನಡೆಸ್ತಾನೆ. ದೇವರಿಗೆ ಮಾತ್ರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ವಾಕ್ಯ ಸತ್ಯತೆಗಳನ್ನು ಗ್ರಹಿಸುವಾಗ, ಓದುವಾಗ, ಧ್ಯಾನಿಸುವಾಗ ನಮ್ಮ ಎಲ್ಲ ಬಲಹೀನತೆಗಳು, ನಮ್ಮ ಎಲ್ಲ ಕೋಪದ ಸಂಗತಿಗಳು ಬಿಡುಗಡೆ ಕೊಡು ಕರ್ತನೆ. ನಾವು ನಿನ್ನ ನಿಯಂತ್ರಣದಲ್ಲಿ, ಆತ್ಮನ ನಿಯಂತ್ರಣದಲ್ಲಿದ್ದವರಾಗಿ ಜೀವಿಸುವಂತೆ ನಮ್ಮನ್ನು ನಡೆಸು. ಯಾರು ಈ ಕಾರ್ಯಕ್ರಮ ಕೇಳಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ, ಜೀವಿತದಲ್ಲಿ ಜಯದ ಜೀವಿತಕ್ಕೆ ನಡೆಸು. ಸೈತಾನಿಗೆ ಅವಕಾಶ ಕೊಡದಂತೆ ಕರ್ತನೆ ನಿನ್ನನ್ನು ಆಶ್ರಯಿಸಿ ಜೀವಿಸುವಾಗೆ ಪ್ರತಿಯೊಬ್ಬರನ್ನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೆನ್.